ನಮಸ್ಕಾರ. ಎಲ್ಲ ದೊಡ್ಡವರು ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಪಾಯಿಂಟ್ಸ್ಗಳೆಲ್ಲ. ಬಟ್ ಸ್ಟಿಲ್ ಆ್ಯಕ್ಟಿಂಗ್ ಅಂತ ಬಂದಾಗ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಪಾಯಿಂಟಲ್ಲಿ ಕತೆ ಹೇಳ್ತೀನಿ, ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಅದನ್ನು ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಅಂತ ಆಫೀಸ್ಗೆ ಹೋದಾಗ ಪೂರ್ತಿ ಕತೆ ಹೇಳಿದ್ರು. ನನಗೆ ಅರ್ಥ ಆಗದೆ ಯಾಕೆ ಇಷ್ಟು ಕತೆ ಹೇಳ್ತಾ ಇದ್ದಾರೆ ಅಂತ. ಬೇರೆ ಸಿನಿಮಾಗಳಿಗೆ ಹೋದಾಗ ವಿ ವರ್ ಕ್ಲೂಲೆಸ್. ಅಂದರೆ ಇನ್ನೊಬ್ಬ ಆರ್ಟಿಸ್ಟಾಗಿ ನಿಂತ್ಕೊಂಡಾಗ ಅಲ್ಲಿ ಏನು ನಡೆಯುತ್ತೆ ಅಂತ ಅಲ್ಲಿ ನಡೆಯೋದು. ಆವಾಗ ನಾವು 100% ಕೊಡೋಕ್ಕಾಗಲ್ಲ ಆ್ಯಸ್ ಅನ್ ಆರ್ಟಿಸ್ಟ್. ನನಗೆ ಕಂಪ್ಲೀಟ್ ಕತೆ ಹೇಳಿದ್ದಾನೆ, ಕಂಪ್ಲೀಟಾಗಿ ಫ್ರೇಮ್ ವೈಸ್ ಕತೆ ಹೇಳಿದ್ದಾನೆ. ಅದನ್ನು ಎಡಿಟಿಂಗ್ ವರ್ಷನ್ ಏನಂತ ಇಟ್ಕೊಂಡೆ ಅದನ್ನೆಲ್ಲ ಹೇಳಿದ್ದಾನೆ. ಸೊ ಇಟ್ ವಾಸ್ ವೆರಿ ಈಸಿ ನನಗೆ ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕಾದಾಗ. ಆ್ಯಂಡ್ ನನ್ನ ಜೊತೆಗಾರರು ಅಶ್ವಥ್ ಸರ್ ಅವರು ಇನ್ನೊಂದಿಷ್ಟು ಪುಷ್ ಮಾಡಿದರು. ಅವರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟರು. ಅವರು ನಮ್ಮ ಕೆಮಿಸ್ಟ್ರಿ ಕ್ಯಾಮ್ರಾ ಶುರು ಆಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಕೂತ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಬಂತು. ಅದನ್ನು ನೀವು ತೆರೆ ಮೇಲೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು. ಬಟ್ ಅದು ಹಾಗೆ ಬರೋದಕ್ಕೆ ಕಾರಣ ಅವರೇ. ಕಂಪ್ಲೀಟ್ ಕತೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿ ಅವ್ರ ಹತ್ರ ಕಂಪ್ಲೀಟಾಗಿ ನಾವು ಬೇರೆ ಹಾಲಿವುಡಲ್ಲಿ ಬೇರೆ ಕಡೆ ನೋಡಿದಾಗ ಏನಪ್ಪ ಚಿಕ್ಕ ರೋಲು ಇಷ್ಟೇ ಇದ್ದಾರೆ, ಬಂದು ಹೋದ್ರು, ಆದರೂ ಎಷ್ಟೊಂದು ಛಾಪ್ ಮೂಡಿಸಿದ್ದಾರೆ ಅಂತ ಮಾತಾಡ್ತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಅವ್ರಿಗೂ ಕತೆ ಗೊತ್ತಿರಬೇಕು, ಏನು ನಡೀತಾ ಇದೆ ಅಂತ ಗೊತ್ತಿರಬೇಕು. ಹಾಗೆ ಗೊತ್ತಾಗ ಕಾರಣ ಆಗಿದ್ದಕ್ಕೇನೆ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಬಂದಿದೆ. ಉಮೇಶ್ ಅಂತೇಳಿ ನಮ್ಮ ಸ್ನೇಹಿತರು ಸುಧಾಕರ್ ರೆಡ್ಡಿ ಮತ್ತು ವಿಷ್ಣುಕಾಂತ್. ಮೈಕ್ ಹೈಟ್ ಇಡಿ ಸರ್, ಹೈಟ್. ನಾವು 3 ಜನ ಸೇರಿಬಿಟ್ಟು ಸ್ನೇಹಿತರು ಈ ಭಾರವಿ ಫಿಲ್ಮ್ಸ್ ಸಂಸ್ಥೆ ಶುರು ಮಾಡಿದ್ದೀವಿ. ಇದು ನಮ್ಮ ಹೊಸ ಕ್ಷೇತ್ರ. ಇದಕ್ಕೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರಾದಂಥ 38 ವರ್ಷದ ಸ್ನೇಹ ನಮ್ಮದು. ಮಿಸ್ಟರ್ ಚಿನ್ನಯ್ಯ ಮಾಸ್ಟ್ರು. ನಮ್ಮ ಸ್ನೇಹ 38 ವರ್ಷದ್ದು. ಬಟ್ ಅವರು ನಿಮ್ಮ ಕ್ಷೇತ್ರದಲ್ಲಿ 35 ವರ್ಷದಿಂದ ಇದ್ದಾರೆ. ಸೊ ಅವರ ಒಂದು ಬೆಂಬಲದಿಂದ ನಮಗೆ ಶ್ರೀನಿವಾಸ ಹೊರಟ ಶ್ರೀ ಅವರ ಪರಿಚಯ ಆಯಿತು. ಸೊ ಇವರೆಲ್ಲ ಸಹಯೋಗದಿಂದಿದೆ ನಾವು ಈ ಸಿನಿಮಾ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ನನ್ನ ಮಗ ಸಮರ್ಥ್ ಅವನೇ ಹೀರೋ. ಸೊ ಅವನು ನಾನು ಅಬ್ಸರ್ವ್ ಮಾಡೋದಂಗೆ ಬಾಲ ಪ್ರತಿಭೆ. ಅವನ ಪ್ರತಿಭೆಯನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವನಿಗೆ ಒಂದು ಸಪೋರ್ಟಾಗಿ ಮಾಡಬೇಕು ಅಂಥೇಳಿ ನಾವು ಈ ನಿರ್ಮಾಣಕ್ಕೆ ಕೈ ಹಾಕಿದ್ವಿ. ಸೊ ಅದಕ್ಕೆ ನನ್ನ ಸ್ನೇಹಿತರದ್ದು ಸಪೋರ್ಟು ಸಂಪೂರ್ಣವಾಗಿ ಸಿಕ್ತು. ಶಿವಮಣಿ ಸಾರು, ನಮ್ಮ ಈಶ್ವರ ಪ್ರೊಡಕ್ಷನ್ನು, ರವಿ ಸಾರು, ಬಾಲಾಜ್ ಸರ್ ಜೊತೆಲಿದ್ದೆ, ಅವರ ಆಶೀರ್ವಾದ ಇದೆ. ಪಳನಿ ಮಾಸ್ಟರು ಎಲ್ಲರೂ, ಪಳನಿ ಮಾಸ್ಟರ್ದು ಕೇರಳ ಮೂವಿನೂ ಮಾಡಿಸಿದ್ರು. ತುಂಬ ಕಷ್ಟ ಇತ್ತು, ನಮಗೆ ಗೊತ್ತು. ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು 100 ರೂಪಾಯಿ ಕನ್ವೆನ್ಸ್ಗೋಸ್ಕರ ಹಿಂದೆ ಬಿದ್ದಿದ್ವಿ. 100 ರೂಪಾಯಿ ಕೊಟ್ಟರೆ ಹೋಗೋಣ ಅಂತ. ಊಟಕ್ಕೋಸ್ಕರ ತುಂಬ ಕಷ್ಟ ಇತ್ತು. ಆವಾಗಲೇ ಅಂದ್ಕೊಂಡೆ, ನನಗೆ ಮದುವೆ ಆಗಬೇಕಂದ್ರೆ ಯಾರೂ ಹುಡುಗಿ ಕೊಡ್ತಾ ಇರಲಿಲ್ಲ. ಸಿನಿಮಾದಲ್ಲಿದ್ದಾನೆ ಇವನೇನು ಸಾಕ್ತಾನೆ ಅಂತೀನಂತ. ಆಮೇಲೆ ನಾನೊಂದು ನಿರ್ಧಾರ ತಗೊಂಡೆ, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ನನ್ನ ಫ್ಯಾಮ್ಲಿ ಸೆಟ್ಲ್ ಆಗಬೇಕು, ಆಮೇಲೆ ನಾನು ಹಳೆ ಫ್ಯಾಮ್ಲಿಗೆ ಹೋಗ್ಬೇಕಂತ ಸ್ಟ್ಯಾಂಡರ್ಡ್ ತಗೊಂಡೆ. ಅದೇ ಥರ ನನಗೂ ಸುದೀಪ್ ಸರ್ ಜೊತೆಲೂ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆಲೂ ಮಾಡಿದ್ದೀನಿ, ನಮ್ಮ ಉಪೇಂದ್ರ ಸರ್ ಜೊತೆಲಿ ಮಾಡಿದ್ದೀನಿ, ವಿಷ್ಣು ಸರ್ ಜೊತೆಲಿ ಮಾಡಿದ್ದೀನಿ, ನಮ್ಮ ಅಣ್ಣವರು ನಮ್ಮ ಅಂಬರೀಷನ್ ಜೊತೆಲಿ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಹೀರೋ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲ ಡೈರೆಕ್ಟರ್, ನಾನು ಅನ್ನ ಕೊಟ್ಟಿರೋ ಡೈರೆಕ್ಟರ್ಗಳಿಗೆ ಇವಾಗಲೂ ನಾನು ಚಿರಋಣಿಯಾಗಿದ್ದೀನಿ. ನಾನು ಕೊಟ್ಟಿರೋ ಅನ್ನ ಕೊಟ್ಟಿರೋ ನಮ್ಮ ಇಂಡಸ್ಟ್ರಿಗೆ ನನಗೊಂದು ಪ್ರಸಾದ ಆದರೂ ಕೊಡೋಣ ಅಂತ ನಮ್ಮ ಟೀಮ್ಗೆ ಹಿಂದೆ ಬಂದಿದ್ದೀನಿ ಪ್ರೊಡ್ಯೂಸರ್ ಆಗಿ. ಈ ನೋವುಗಳೆಲ್ಲ ನೋಡಿದ್ದಾಗ ಪ್ರೊಡ್ಯೂಸರ್ಗಳು ನಮಗೆ ಹೇಳಿದ್, ನಾನು ನೋಡಿದ್ದೀನಿ, ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಆ ಟೈಮಲ್ಲಿ ಹೇಳಿದ್ದೀನಿ, ನಾವು ಒಂದು ದುಡ್ಡು ಹಾಕ್ತಾ ಇದ್ವಿ, ಇದು ಬರ್ಬೋದು, ಬರದೇ ಇರ್ಬೋದು, ಬಂದರೆ ಇನ್ನೊಂದು ಪಿಕ್ಚರ್ ಗ್ಯಾರಂಟಿ. ಈ ದುಡ್ಡನ್ನೇ ಇಂಡಸ್ಟ್ರಿಗೆ ಇಟ್ಕೊಂಡು 4 ಜನಕ್ಕೆ ಅನ್ನ ಕೊಡೋಣ, 4 ಜನ ಕೆಲಸ ಕೊಡೋಣ ಅಂತ ನಾವೀಗ 3 ಜನ ತೀರ್ಮಾನ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ನಮ್ಮ ಶ್ರೀ ಸರ್ನ ಕರ್ಕೊಂಬಂತ ಹೇಳಿದರು.
ಶ್ರೀ ಸರ್ ಹೇಳಿದ್ರು, ಸರ್ ಅಗ್ರಿಮೆಂಟ್ ಅದೇ ಇದೆಲ್ಲ ನೋಡಿದ್ದೀನಲ್ಲ, ಏನಕ್ಕೆ ಅಗ್ರಿಮೆಂಟ್ ಹಾಕಿದ್ದೀನಂದರೆ ಇದೆಲ್ಲ ಎಲ್ರಿಗೂ ನಮಸ್ಕಾರ. ಶ್ರೀ ಅವ್ರದ್ದು ನಮ್ಮದು ಅನುಭವ ಸಂಬಂಧ. ಬಹುಶಃ ಅವ್ರು ಮಾಡಿರೋ ಒಂದು 7 ಸಿನಿಮಾದಲ್ಲಿ 6 ಸಿನಿಮಾ ಅವ್ರ ಜೊತೆ ಇದ್ದೀನಿ. ಶ್ರೀಯವ್ರ ಬಗ್ಗೆ ಎಲ್ಲರೂ ತುಂಬ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಮತ್ತೆ ಹೊಗಳಿದ್ರೆ ಅದು ಆಭಾಸ ಆಗುತ್ತೆ. ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟು ವರ್ಷ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅನುಭವ ಟೀಸಲ್ಲಿ ಕಾಣಿಸುತ್ತೆ ಸರ್. ಅಂದರೆ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ಅದು ಮಾಗ್ತಾ ಅವ್ರು ಬಹಳ ಪರಿಪಕ್ವವಾಗಿದ್ದಾರೆ. ಆದರೆ ನಾನು ಒಬ್ಬ ನಟನಾಗಿ ಅವ್ರು ಹೇಗೆ ಹೇಳ್ಬೋದು ಅಂದರೆ ಸರ್, ಒಬ್ಬ ನಟನ ಜೊತೆ ಒಬ್ಬ ನಿರ್ದೇಶಕ ಹೇಗಿರ್ತಾರೆ ಅಂತ, ಅಂದರೆ ಒಂದು ತಾಯಿ ಮಗು ಸಂಬಂಧ, ಒಬ್ಬ ಪ್ರೇಮಿಯ ಸಂಬಂಧ, ಒಬ್ಬ ಗಂಡ ಹೆಂಡತಿಯ ಸಂಬಂಧ, ಅದೆಲ್ಲ ಮಿಕ್ಸ್ಚರ್ ಆಫ್ ಇದಿರ್ತದೆ ಕ್ಷೇತ್ರ. ನನಗೂ ಅವ್ರಿಗೂ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇದೆ. ಆಮೇಲೆ ಅವರು ಎಲ್ಲ ನಟರನ್ನು ತುಂಬ ಪ್ರೀತಿಸ್ತಾರೆ, ಸ್ಕ್ರಿಪ್ಟನ್ನು ತುಂಬ ಪ್ರೀತಿಸ್ತಾರೆ. ಆವಾಗ ನಾವು ಅದನ್ನು ತುಂಬ ಪ್ರೀತಿಸ್ತೀವಿ ಸರ್. ಸ್ಕ್ರಿಪ್ಟನ್ನು ಅರ್ಥ ಮಾಡಿಸ್ತಾರೆ, ಮತ್ತು ಲಿಬರ್ಟಿ ಕೊಡ್ತಾರೆ. ಏನು ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಈಗೋ ಇಲ್ಲ, ನಾನು ಹೇಳಿದ್ದೇ ಮಾಡಬೇಕು ಅಂತಿಲ್ಲ. ನಾವು ಮಾಡಿದ ತಪ್ಪಾದರೆ ಅದನ್ನು ಮತ್ತೆ ತಿಂತಾರೆ. ಶ್ರೀ ವ್ಯಕ್ತಿತ್ವದ ಬಗ್ಗೆ ಆಗಲೇ ಎಲ್ಲರೂ ಮಾತಾಡಿದ್ದಾರೆ. ಇನ್ನೂ ಮುಂದೆ ಪ್ರೆಸ್ ಮೀಟಲ್ಲಿ ಮಾತಾಡೋದು ತುಂಬ ಇದೆ. ಹಾಗಾಗಿ ಇದೊಂದೇ ಪ್ರೆಸ್ ಮೀಟಲ್ಲಿ ಮಾತು ಮುಗಿಸೋದು ಬೇಡ. ಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅತ್ಯುತ್ತಮ ನಿರ್ದೇಶಕ, ಒಬ್ಬ ಒಳ್ಳೆ ಮನುಷ್ಯ. ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರು ಏನೋ ಬೇರೆ ಮಾಡ್ತಿರ್ಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿ ದುರಂತಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು ಅಶ್ವಥ್ ಸರ್. ಸಾರಿ ಸರ್. ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಿಗೆ, ಚೆನ್ನಯ್ಯ ಮಾಸ್ಟರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಮತ್ತು ಇಡೀ ನನ್ನ ಕೋಆರ್ಟಿಸ್ಟ್ಗೆ, ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ತಂಡನ ಹಾರೈಸಿ. ಥ್ಯಾಂಕ್ ಯು. ಶಬರಿ ಟೀಸರ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪತ್ರಕರ್ತ ಸ್ನೇಹಿತರಿಗೂ ನಿಮಗೂ ನಮಸ್ಕಾರ. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಬಂದಿದ್ದಾರೆ, ಪ್ರವೀಣ್ ಸರ್ ಮತ್ತು ನಮ್ಮ ವೇಲು ಸರ್ ಬಂದು ಹೋದರು. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಸಪೋರ್ಟು ನಮ್ಮ ಶಬರಿ ಟೀಮ್ಗೆ. ಒಂದು ಕರೆಯಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್, ನಾನು ಅಣ್ಣ ಅಂತ ಕರಿತೀನಿ, ನಮ್ಮ ಹೊರಟ ಶ್ರೀಭಯ್ ಅವ್ರನ್ನ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಗ್ಯಾಪ್ ಆಗಿತ್ತು. 2010 ಕೆಂಪೇಗೌಡ ಮಾಡಿದ್ದಾದಮೇಲೆ ತುಂಬ ಲಾಂಗ್ ಗ್ಯಾಪ್ ಇತ್ತು. ಸೊ ಅದಾದ ನಂತರ ಇಲ್ಲ ಯೋಗೇಶ್ ನೀನು ಮಾಡಲೇಬೇಕು ಅಂತ ತಿರ್ಗಾ ಈ ಸಿನಿಮಾದಲ್ಲಿ ನಮಗೊಂದು ಒಳ್ಳೆ ಆಪರ್ಚುನಿಟಿನ ಕೊಟ್ಟು ಒಂದೊಳ್ಳೆ ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಮತ್ತು ನನ್ನ ಗೆಳೆಯ ಸಮರ್ಥ, ಒಳ್ಳೆ ಒಂದಷ್ಟು ನಾನು ಸೀನ್ಸ್ನ ನೋಡಿದ್ದೀನಿ. ಹೊಸಬ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಕೃತಿಕಾ ಅವರು, ನಿಮ್ಮದು ಈ ಕಾಮಿಡಿ ವಿಡಿಯೋಸ್ನೆಲ್ಲ ನೋಡಿದ್ದೀನಿ, ಬಟ್ ನಿಮ್ಮ ಸೀನ್ಸ್ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಮ್ಮ ತನ್ವಿ ಅವರು, ಅವ್ರದ್ದು ಅಷ್ಟೇ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಒಂದೇ ಪ್ರೌಡ್ ಫೀಲ್ನೆಸ್ ಇದೆ. ನಮ್ಮ ಚಾನ್ಸ್ ಸಿಕ್ಕಿರೋದ್ರಿಂದ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಇದು ನಂದು ಶ್ರೀ ಸರ್ ಜೊತೆಗೆ 2ನೇ ಸಿನಿಮಾ. ಮೊದಲನೇದು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವ್ರದ್ದು ಬಯೋಪಿಕ್ ಮಾಡಿದ್ವಿ. ಅದರಲ್ಲೂ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ರು. ಜೊತೆಗೆ ಇದು 2ನೇ ಚಿತ್ರ ಶಬರಿ. ನನ್ನ ಟೈಟ್ಲ್ ಕೇಳಿದಾಗೇ ತುಂಬ ಖುಷಿ ಆಯಿತು. ಈ ಟೈಟ್ಲ್ ತುಂಬ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸರ್ ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ, ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ಥರ ಅಂತಂದ್ರೆ ಅದು ಯಾವುದೂ ಅಲ್ಲಪ್ಪ. ಈ ರೀತಿದೊಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನು ಮಾಡಬೇಕು ಅಂತ ಹೇಳಿದರು. ಆದರೆ ಇವ್ರದ್ದು ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ. 2 ತಿಂಗಳು ಆದಮೇಲಿನ ಡೇಟ್, ಅದು ಬರೀ ಒಂದು 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಈ ದಿನ 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದಮೇಲೆ ಬಂದು ನಾವು ಇಲ್ಲಿ ಪುಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ, ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ಡೇಟು ನನಗೆ ಹೇಳಿದ್ದಾರೆ ಅದೇ ಡೇಟಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕ್ಕೊಂಡು ಆ ಟೈಮಿಗೆ ಏನು ನಾವು ಕುಂಬಳಕಾಯಿ ಅಂತ ಪ್ಲಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನನೇ ಮುಗಿಸಿದ್ದೀವಿ ನಾವು. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಅದೇ ಥರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ಗೆ ನಾನು ಹೇಳಿದೆ ಸರ್, ಈ 3 ನೀವೇ ಬರೀರಿ, ತುಂಬ ಚೆನ್ನಾಗಿ ಬರೀತಾ ಇದ್ದೀರಾ ಅಂತ. ಆ ಲೈನ್ಸ್ ಹೇಗೆ ಮಾಡಿದಾರೆ ಆ ಸ್ಪಾಟಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟ್. ಅಮೇಝಿಂಗ್ ವರ್ಕ್, ಕ್ಯಾಮ್ರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ
ಸೊ ಎವ್ರಿಬಡಿ ಹಸ್ ಡನ್ ದೇರ್ 100% ಜಾಬ್. ಒಂದೊಂದು ಫ್ರೇಮ್ಗೂ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಶಬರಿ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಫ್ರಮ್ ದಿ ಬಿಗಿನಿಂಗ್. ಬಿಕಾಸ್ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ನಾನು ಹೇಳ್ತೀನಿ, ಒಂದು ಮ್ಯಾಜಿಕ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ವಿ. ಯೂಶ್ವಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ 6 months ಆಗ್ಬೋದು, 1 year ಆಗ್ಬೋದು. ಬಟ್ ಮ್ಯಾಜಿಕ್ 1.5 monthsಲ್ಲಿ ಮುಗೀತಿದ್ರ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಸುಧಾಕರ್ ಸರ್, ರಮೇಶ್ ಸರ್, ವಿಷ್ಣು ಸರ್. ಸೊ ಎಲ್ಲ ಪ್ರೊಡ್ಯೂಸರ್ಸು ಮ್ಯೂಸಿಕಲ್ಲಿ ಬಂದು ಕೂತ್ಕೊಂಡು ಬಿಡ್ತಾರೆ. ಡೈರೆಕ್ಟರ್ ನಮಗೆ ಓಕೆ ಆಗಿರುತ್ತೆ, ಬಟ್ ಅವರು ಬಂದು ಹಿಂಗೆ ಬರ್ಬೇಕು ಹಂಗೆ ಪ್ರಾಜೆಕ್ಟೇ ಚೇಂಜ್ ಆಗುತ್ತೆ. ಬಟ್ ದೇ ಹ್ಯಾವ್ ಲೆಫ್ಟ್ ಅಸ್, ನೀವು ಮಾಡಿ ನೀವು ದಟ್ ಈಸ್ ವೈ ದ ಮೂವಿ ಹಸ್ ಕಮ್ ವೆರಿ ಗುಡ್, ಸಾಂಗ್ಸ್ ಹಸ್ ಕಮ್ ವೆರಿ ಗುಡ್. ಸಾರಿ ಸರ್, ನಂದಿದ್ದು ಡೆಬ್ಯೂ ಸರ್, ಫಸ್ಟ್ ಸಿನಿಮಾ ನಂದಿದ್ದು. ತುಂಬ ಚೆನ್ನಾಗಿತ್ತು ಸರ್. ಒಂದೇ ಸ್ಕೆಡ್ಯೂಲಲ್ಲಿ ನಾವು ಮುಗಿಸಿರೋದು ಅದನ್ನು ಸಿನಿಮಾ. ಆ್ಯಂಡ್ ಸರ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮಗೆ ಕತೆ ಪೂರ್ತಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ನಮ್ಗೆ ಆ್ಯಕ್ಟ್ ಮಾಡೋಕ್ಕಂತೂ ಇನ್ನೂ ಈಸಿ ಆಗಿದೆ. ಆ್ಯಂಡ್ ನನಗಿದು ಫಸ್ಟ್ ಸಿನಿಮಾ ಅಂತ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಅದು ಆ ಥರ ಅನಿಸ್ಲೇ ಇಲ್ಲ. ಓಕೆ, ನಮ್ಮೆಲ್ಲ ಒಂದು ಟೀಮ್, ಒಂದು ಫ್ಯಾಮಿಲಿ ಥರನೇ ಇತ್ತು. ಅದರಿಂದನೇ ನಮಗೆ ತುಂಬ ಈಸಿ ಆಗಿದೆ ಆ್ಯಕ್ಟ್ ಮಾಡ್ಲಿಕ್ಕೆ ಕೂಡ. ಥ್ಯಾಂಕ್ ಯು. ಹೌದು 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 ಸರ್, ಮಿಕ್ಸ್ಚರ್ ಇದೆ ಸರ್, ಎಲ್ಲ ಥರ ಎಮೋಷನ್ಸ್ ಮಿಕ್ಸ್ಚರ್ಸ್ ಇದೆ ಇದರಲ್ಲಿ. ಥ್ಯಾಂಕ್ ಯು ಕೃತಿಕಾ, ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಮರ್ಥ ಅವ್ರನ್ನ ಮಾತನಾಡ್ಸೋಣ. ಎಲ್ಲರೂ ಆಲ್ರೆಡಿ ತಮ್ಮ ಪರ್ಫಾರ್ಮೆನ್ಸ್ ನೋಡಿ ಮೊದಲ ಸಿನಿಮಾ ಅಲ್ಲ ಅನ್ನೋ ರೀತಿ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ. ಶಬರಿ, ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ್ ರಮೇಶ್ ಅಂತ. ಯಾರು ಬೈದಾಕ್ಬಿಡ್ತಾರೋ ಅಂತ ಕ್ರಿಸ್ಪ್ ಆಗಿರ್ತೀನಿ. ನನ್ನ ಪಾತ್ರ ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ ಅವನ ಜೀಪ್ ಒಬ್ಸೆಷನ್ ಬಗ್ಗೆ. ಆ್ಯಂಡ್ ಮಿಕ್ಕಿದೆಲ್ಲ ಮೂವಿ ನೋಡ್ತೀರ. ನಾನು 8 ವರ್ಷ ಆಯಿತು ನಾನು ರಂಗಭೂಮಿ ಎಂಟ್ರ್ ಆಗಿ. ನಾನು ನಿಜವಾಗ್ಲೂ ಸಿಲ್ವರ್ ಸ್ಕ್ರೀನಲ್ಲಿ ಕಾಣಿಸ್ಕೊತೀನಿ ಅಂತ ನಂಗೆ ಇಮ್ಯಾಜಿನೇ ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಾದರ್ ರಮೇಶ್, ವಿತೌಟ್ ಹೂಮ್ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಹಿಯರ್ ದಿಸ್ ಪೇಜ್. ಆ್ಯಂಡ್ ಅವರಾದಮೇಲೆ ವಿಷ್ಣು ಸರ್ ಮತ್ತು ಬದ್ರಿ ಸರ್ ಅಫ್ಕೋರ್ಸ್, ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಶಬರಿ. 40 to 50 ದಿನ ಶೂಟು ಒಳ್ಳೆ ಪಿಕ್ನಿಕ್ ಥರ ಇತ್ತು. ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅಷ್ಟು ಫನ್ ಆಗಿತ್ತು ಇಡೀ ಶೂಟು ಶಬರಿದು. ಆಮೇಲೆ ಟೀಸರ್ ನೋಡಾದ್ಮೇಲೆ ಬ್ಲಡ್, ಸ್ವೆಟ್, ಟಿಯರ್ಸ್ ಮತ್ತು ನನ್ನ ಕೂದಲು ಬೇರೆ ಕೊಟ್ಟಿನಿ ಮೂವಿಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಸಾರಿ, ತುಂಬ ವೆನ್ಯೂಸ್ ಲೈಕ್ ರಂಗಶಂಕರ, ಅರುಂಧತಿ ರಾಜ ಅವ್ರ ಕೆಳಗಡೆ ಸ್ಟೂಡೆಂಟ್ ಆಗಿ, ಮತ್ತು ಜಾಗೃತಿ, ಮೇಡೈ, ತುಂಬ ವೆನ್ಯೂಸ್ ಬೆಂಗಳೂರಲ್ಲೇ ಪರ್ಫಾರ್ಮ್ ಮಾಡಿ 70 ಪ್ಲೇಸ್ ಮಾಡಿದಾರಂತೆ. ಒಂದು ಸೆನ್ಸ್ ಆಫ್ ಪ್ರಿವಿಲೇಜ್ ಖಂಡಿತ. ಯಾಕೆಂದರೆ ನನ್ನ ಫ್ರೆಂಡ್ಸ್ ತುಂಬ ನಟರುಗಳು, ಆ್ಯಕ್ಟರ್ಸ್ ಇದ್ದಾರೆ. ಬಟ್ ಸೊ ಐ ಆಮ್ ಗ್ರೇಟ್ಫುಲ್. ಸೊ ಐ ವಿಲ್ ನೆವರ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಿಂದ ಒಳ್ಳೆ ಹೆಸರು, ಅವಕಾಶಗಳು ಒದಗಿ ಬರಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡ್ತೀನಿಮ್ಮ, ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ. ಒಂದು ಪಿಕ್ಚರ್ ಸರ್ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಹೀಗಂದ್ರೆ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಲಹರಿ ವೇಲು ಸರ್ಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೆಲ್ಲ ತಾಯಿ ತುತ್ತು ಕೈ ತುತ್ತು ತಿನ್ಕೊಂಡು ಯಾವ ಥರ ಬೆಳೆದಿದ್ದೀವಿ. ಹಾಗೆ ಲಹರಿ ಸಂಸ್ಥೆಯಲ್ಲಿ ರಣಧೀರ, ಪ್ರೇಮ ಮೂಲಕ ಸುಮಾರು ಸಿನಿಮಾಗಳು ಕೇಳ್ಕೊಂಡು ಬೆಳೆದಿದ್ದೀವಿ. ಇವತ್ತು ನಮ್ಮ ಶಬರಿ ಆ ಲಹರಿ ಸಂಸ್ಥೆಗೆ ಹೋಗ್ತಾ ಇದ್ದಾರೆ. ನಿಜವಲ್ಲೂ ನಮ್ಮ ಟೀಮ್ ಒಂದು ಎಫರ್ಟ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೇಲು ಸರ್. ಆಮೇಲೆ ನಮ್ಮ ಸ್ನೇಹಿತರು ಪ್ರವೀಣ್ ಸರ್, ನೀವು ನೋಡಿದಾಗ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದರೆ ನಮ್ಗೆ ಯಾವಾಗ ನ್ಯಾಷನಲ್ ಅವಾರ್ಡ್ ಬರೋದು ಅಂತ ಅದಕ್ಕೋಸ್ಕರ ಕರೆಸ್ತೇವೆ ಸರ್. ಯಾಕಂದರೆ ಮುಂದೆ ಶತ್ರು ಒಬ್ರು ನೋಡ್ತಾ ಇದ್ರೆ ನಮ್ಗಿನ್ನೂ ಸ್ವಲ್ಪ ಮೋಟಿವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರವೀಣ್ ಸರ್ ಒಬ್ಬ ಸ್ನೇಹಿತನಾಗಿ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನರಸಿಂಹಮೂರ್ತಿ ಸರ್, ಮುಂಬರುವ ದಿನಗಳಲ್ಲಿ ಕಾಮನ್ ಮ್ಯಾನ್ ರಿಲೀಸ್ ಆಗಲಿ, ಕೈ ತುಂಬ ಸಂಪಾದನೆ ಮಾಡಿ ಸರ್. ಅದರಲ್ಲಿ ಕಾಲು ಭಾಗ ನಮ್ಮಂತೆ ನಿರ್ದೇಶಕರು ಎತ್ತಿಡಿ ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ಅಗ್ರಿಮೆಂಟು ಅದೆಲ್ಲ ಮಣ್ಣಂಗಟ್ಟಿ ನಾನು ಒಬ್ಬರಿಂದ ಏನೂ ಆಗಲ್ಲ, ಟೀಮ್ ಅಷ್ಟೇ. ಅದೆಲ್ಲ ಟೀಮ್ ಕೊಡ್ತೀನಿ ಅಷ್ಟೇ ನಾನು. ಯಾಕಂದರೆ ನಾನು ಒಬ್ಬರಿಂದ ಏನೂ ಆಗಲ್ಲ, ನಾನು ಏನೋ ಮಾಡಿಬಿಟ್ಟೆ ಅದು ಮಾಡ್ಬಿಟ್ಟೆ. ಯಾಕಂದರೆ ಸುಮಾರು ಇದು 6ನೇ ಸಿನಿಮಾ, ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀವಿ. ನಾನು ಅಗ್ರಿಮೆಂಟ್ ಸೈನ್ ಮಾಡೋದು ಅದೆಲ್ಲ ಬಿಟ್ಬಿಡಿ, ಸೆಕೆಂಡ್ರಿದು. ಬಟ್ ಏನು ಅಂದರೆ ಅವ್ರಿಗೊಂದು ಹೊಸಬ್ರು, ಅವ್ರಿಗೊಂದು
ಧೈರ್ಯ ಬೇಕು, ಒಬ್ಬ ಡೈರೆಕ್ಟರ್ಗೆ ಭಯ ಬೇಕು. ಆ ಭಯ ಭಕ್ತಿ ಇದ್ರೇ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮೊದಲು ಇದನ್ನು ಟೀಮ್ ವರ್ಕ್ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಹಿಂಗಿದೆ ಮಾಡಲೇಬೇಕು ಅಂತ. ತುಂಬ ನಿದ್ದೆಗಳು ಕೆಟ್ಟಿದ್ದೀವಿ, ಏನೋ ಹುಡುಗಾಟದಲ್ಲಿ ಸೈನ್ ಮಾಡಿ ಮಾಡ್ಬಿಡ್ತೀವಲ್ಲ. ಸೊ ನಮಗೆ ಫೀಲ್ ಹೇಗಿತ್ತಂದ್ರೆ, ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು 9 ತಿಂಗಳು ಗರ್ಭಿಣಿ ಡೆಲಿವರಿ ಆಗ್ಬೇಕಾದ್ರೆ ಆ ಪೇನ್ ಇದೆಯಲ್ಲ, ಅದು ಡಬಲ್ ಅನ್ಭವಿಸ್ಬಿಟ್ಟಿದ್ದೀವಿ ಮೂವಿಲಿ. ನಿಜವಾಗ್ಲೂ ಒಂದು ಸ್ವೀಟ್ ಎಮೋಷನ್ ಜರ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ ನನ್ನ ಲೈಫಲ್ಲಿ, ಸೊ ಕೆಲವರು ಅಪಾರ್ಥ ಯಾರು ಮಾಡ್ಕೊಬಾರ್ದು. ಕೆಲವರು ಅನ್ನ ಸಾಂಬಾರು ಕೇಳ್ತೀವಿ ಅಷ್ಟೇ, ಜಾಸ್ತಿ ಇಲ್ಲ. ಅನ್ನ ಸಾಂಬಾರು ಕೇಳ್ತೀವಿ, ಕೆಲವರು ಅನ್ನ ಹಾಕ್ತಾರೆ, ಸಾಂಬಾರು ಹಾಕಲ್ಲ. ಸಾಂಬಾರು ಅವ್ರ ಹತ್ರ ಇಲ್ಲ ಅಂತಲ್ಲ, ಬೇರೆ ಕಡೆ ಚೆಲ್ತಾ ಇರ್ತಾರೆ. ನಮ್ಮ ನಿರ್ಮಾಪಕರು ಅವ್ರಿಗೂ ಅನ್ನ ಸಾಂಬಾರು ಕೇಳಿದ್ದು, ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಬಡಿಸಿದ್ರು. ಏನು ಬೇಕಾ ತಗೋಶ್ರೀ, ತಲೆ ಕೆಡಿಸ್ಕೊಂಬೇಡ, ನೀಟಾಗಿ ಒಂದು ಹಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸು ಮಾಡ್ಕೊಂಬನ್ನಿ ಅಂದರು. ಸರ್ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ಆ ನಂಬಿಕೆನ ನಾನು ಉಳಿಸ್ಕೊತೀನಿ, ಮುಂದೆನೇ ಉಳಿಸ್ಕೊತ ಹೋಗ್ತೀನಿ. ನಮ್ಮ ರಮೇಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಬದ್ರಿ ಸರ್ ಆಗಿರ್ಬೋದು. ಸೊ ನಾನು ಫಸ್ಟು ನಿಮ್ಗೆಲ್ಲರಿಗಿಂತ ಮುಖ್ಯವಾಗಿ ನಾನು ಕೋರಾ ಚಿನ್ನಯ್ಯಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಥ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ಬಿಟ್ಟಿದ್ದಾರೆ. ನಂದು ಕೋರಾ ಚಿನ್ನಯ್ಯ ಸುಮಾರು ಒಂದು ಕೋರಾ ಸಿನಿಮಾಯಿಂದ ಪರಿಚಯ ಆಗಿದ್ದು. ಕೋರಾ ಅಂತ ನಾನೇ ಇಟ್ಟಿದ್ದು ಅವ್ರಿಗೆ, ನೀವು ಕೋರಾ ಅಂತ ಇಟ್ಕೊಳ್ಳಿ ಅಂತ. ಯಾಕಂದರೆ ಸುಮಾರು ರವಿವರ್ಮ ಸರ್ ಜೊತೆ ಸುಮಾರು ಸಲ ಅಸಿಸ್ಟೆಂಟ್ ಆಗಿದ್ದಾರೆ. ನಾನು ಅಣ್ಣ ಅಲ್ಲಣ್ಣ ಅವರೇನೋ ಆಯಿತು, ನೀವೇನಣ್ಣ ಇಲ್ಲ ನೀವು ಮಾಡಲೇಬೇಕಣ್ಣ ಅಂತ ಅವ್ರಿಗೆ ಹಠ ಹಿಡಿದು ನಮ್ಮ ಟೀಮ್ ಸೇರ್ಕೊಂಡು ಕಾರ್ಡ್ ಮಾಡಿಸಿ ಕೋರಾದಲ್ಲಿ ಫೈಟ್ ಮಾಸ್ಟರ್ಗೆ ಡೆಬ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ಮುಂದೆ ಕೂಡ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀರಣ. ಸೊ ಇದಾದಮೇಲೆ ಅಗ್ರಿಮೆಂಟ್ ಎಲ್ಲ ಸೈನ್ಸ್ ಎಲ್ಲರೂ ಬೋರ್ ಆಗ್ಬಿಡ್ತೇವೆ, ಬಿಟ್ಬಿಡಲೇ ಬೇರೆ ವಿಷಯ ಅಂತ ಬೈಕೊಂಬಿಡಿ. ಮುಖ್ಯವಾಗಿ ನಾನು ನಮ್ಮ ಚಿದಾನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮವರು ಅಂತ ಎಚ್ಚರಿಕೆ ಗಟ್ಟಿಯಾಗಿದ್ರು ಅವರು. ಶ್ರೀ ಬಜೆಟ್ ಹೋಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಲೆಕ್ಕ ಪಕ್ಕ ಎಲ್ಲ ಪಕ್ಕು ಕೇಳಿ ಸಿನಿಮಾ ಚೆನ್ನಾಗಿ ಪಕ್ಕ ಮಾಡ್ಕೊಂಬನಿ ಅಂತಿದ್ರು. ಚಿದಾನಂದ್ ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್, ನೀವು ಯಾಕಂದರೆ ನೀವು ಒಂಥರ ಬ್ಯಾಕ್ ಬೋನ್ ನನಗೆ. ಯಾಕಂದ್ರೆ ಜಾಸ್ತಿ ಕನ್ವರ್ಷನ್ ನಾನು ಒಡಂಬಡಿಕೆ ನಿಮ್ಮ ಹತ್ರ ಜಾಸ್ತಿ ಇತ್ತೆ ಹೊರತು. ಸರ್ ದಯವಿಟ್ಟು ಬರ್ಬೇಕು ನೀವು. ಥ್ಯಾಂಕ್ ಯು ಸರ್. ನಮ್ಮ ಟೆಕ್ನಿಷಿಯನ್ಸ್, ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಒಬ್ಬ ಡೈರೆಕ್ಟರ್ಗೆ ಒಂದು 5 ಜನ ಪಿಲ್ಲರ್ಗಳಿದ್ರೇ ಅದು ಒಂದು ಔಟ್ಪುಟ್ ತೊಗೊಳ್ಳೋದು. ಸೊ ನಾನು ಒಬ್ಬರಿಂದ ಏನೂ ಸಾಧ್ಯ ಇಲ್ಲ. ನಮ್ಮ ಕ್ಯಾಮ್ರಾಮನ್ ನಾನು ಯಾವಾಗಲೂ ಉಡಾ ಅಂತ ಕರಿತಾ ಇರ್ತೀನಿ. ನಾನು ನಿದ್ದೆ ಕೆಟ್ಟರು ಕೂಡ ನಾನು ಮುಖ ತೊಳ್ಕೊಂಡು ಬಂದೆ, ಅದೊಂದೆಲ್ಲೋ ಭಯ ಆಗ್ತದೆ, ಮುಗಿಸ್ಬೇಕು ಅಂತ. ಬಟ್ ಕ್ವಾಲಿಟಿಲಿ ಮುಗಿಸ್ಬೇಕು ಅಂತ, ಸುಮ್ಮನೆ ಏನೋ ಒಂದು ಆಗಬಾರ್ದು ಅಂತ. ಆ ಯಪ್ಪ ಹೆಂಗಂದ್ರೆ ನೀನು ಎಷ್ಟರ ನಿದ್ದೆ ಕೆಟ್ಟೋ ನಾನು ಕೆಡಲ್ಲ ಅಂತ. ನಿಜವಾಗ್ಲೂ ನೈಟ್ ಅಂಡ್ ಡೇ ಕೆಲಸ ಮಾಡೋದು ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮಗೆ. ನಮ್ಮ ಜರ್ನಿಗೆ ಕಂಟಿನ್ಯೂ ಆಗಿ ನಾವು ಅದೇ ಇಂಡೈರೆಕ್ಟಾಗಿ ಉಡಾ ಅಂತ ಹೇಳ್ತೀನಿ. ಹಳ್ಳಿ ವಾತಾವರಣ, ಹಳ್ಳಿ ದೇಹ, ನೀನು ತಡೀತಿದ್ದಪ್ಪ, ನನಗೆ ತಡೆಯೋಕ್ಕಲ್ಲ ಅಂತ ಸುಮಾರು ಸಲ ಹೇಳ್ತಾ ಇರ್ತೀನಿ ನಾನು. ನಮ್ಮ